ನಾನು ಅವತ್ತೇ ಸಾಯಬೇಕಿತ್ತು, ಸತ್ತಿಲ್ಲ. ಆದರೆ ಇವತ್ತು ಸಾಯೋದಂತೂ ಕನ್ಫರ್ಮ್, ಏಕೆಂದರೆ ಸಾವು ನನ್ನ ಕಣ್ಮುಂದೆ ಇದೆ. ನನ್ನೇನು ದೇವದಾಸ್ ಅಂತ ಅನ್ಕೊಂಡ್ರಾ? ಖಂಡಿತವಾಗ್ಲೂ ಇಲ್ಲ. ನಾನು ಓದಿರೋದು ಎಂಜಿನಿಯರಿಂಗ್. 6 ತಿಂಗಳಿಂದ ಕೆಲಸ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಿಲ್ಲ. ಜೊತೆಗೆ ಸಾಲಗಾರ ಕಾಟ. ಎಲ್ರನ್ನೂ ಸಂಭಾಳಿಸ್ತೀನಿ, ಆದರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹತ್ರ ಮಾತ್ರ ಆಗಲ್ಲ. ಅಣ್ಣ, ನೆಕ್ಸ್ಟ್ ಟೈಮ್ ಇಂದ ಬಂಡಿ ಆನ್ ಟೈಮ್ ಕಟ್ತೀನಿ ಅಣ್ಣ. ಅದು ಪರವಾಗಿಲ್ಲ, ನೀನು ತಿನ್ನಪ್ಪ. ಆನ್ ಟೈಮ್ ಕಟ್ತೀನಿ ಅಣ್ಣ ನೆಕ್ಸ್ಟ್ ಟೈಮ್. ಸರಿ ಕಣ, ನೀನು ತಿನ್ನೋ ಪ್ಲೀಸ್ ಅಣ್ಣ. ಅಣ್ಣ ಏನಾಯ್ತಣ್ಣ? ಈ ಫೇಸ್ ಕಟ್ನ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ನೋಡಪ್ಪ. ಕ್ಲೋಸ್ ಅಪ್ಪ. ಯಾರವನು ಫೋನ್ ಮಾಡಿ ಬಡ್ಡಿ ಕೇಳುದು? ಏಯ್, ಏನೋ ಏನು ಆವಾಜ್ ಹಾಕೋದು? ತಗೊಳ್ರು, ನಿಮ್ ದುಡ್ಡು ಬಡ್ಡಿ ದುಡ್ಡು ತಿನ್ನಕ್ಕೆ ಹುಟ್ಟಿದ್ರೆ ಅನ್ನುವಲ್ಲ. ಸೋ ಸ್ಯಾಡ್. ಹಿಂಗೆಲ್ಲ ಹೇಳ್ದಾ? ಸಾರಿ ಅಣ್ಣ, ಮಿಸ್ಟೇಕ್ ಅಣ್ಣ. ಸೋ ಮಚ್ ಮಿಸ್ಟೇಕ್ ಅಣ್ಣ. ಹೋಗ್ಲಿ, ತಿನ್ನೋ ಅಂತವರಲ್ಲ, ತಿಂದ್ಬಿಟ್ಟು ಹೋಗ. ಅಣ್ಣ, ಹೆಂಗೆ ತಿನ್ನೋದು? ಬಡ್ಡಿ ದುಡ್ಡು ತಿನ್ನಕ್ಕೆ ಹುಟ್ಟಿದ್ರೆ ಅನ್ನುವಲ್ಲ. $5 ಲಕ್ಷ ಸಾಲ ಮಾಡಿದ್ದೀನಿ, 6 ತಿಂಗಳಿಂದ ಬಡ್ಡಿ ಕೂಡ ಕಟ್ಟಿಲ್ಲ. ಇವತ್ತು ಡೆಡ್ಲೈನ್ ಕೊಟ್ಟವ್ರೆ. ನಾನು ಬದುಕಿದ್ರೆ ತಾನೇ ಸಾಲ ವಾಪಸ್ ಕೇಳ್ತಾರೆ. ಅದಕ್ಕೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅಣ್ಣ, ನಾವು ಅವನ ಹತ್ರ ಹಿಡ್ಕೋಬೇಕು. ಬ್ಲಾಕ್ನ ಇಟ್ಕೊಂಡಿದ್ದೀವಿ. ಅವನು 6 ಅಡಿ, ಬ್ಲಾಕು 3 ಅಡಿ. ಅವ್ನು ಬಿದ್ದೋದ್ರೆ ಬ್ಲಾಕ್ ಬೀಳ್ತಾನೆ, ಅದಕ್ಕೆ ನಾವೆಲ್ಲ ಸೇರಿ ಇಟ್ಕೊಂಡಿದ್ದೀವಿ. ಓ, ಇದಾ ವಿಷಯ. ಎಡಿಟರ್ ಅಣ್ಣ, ಇಲ್ಲೇನು ಎಡಿಟ್ ಮಾಡ್ಬೇಕಣ್ಣ? ಇಲ್ಲ, ಈ ಸೀನಲ್ಲಿ ನೀನು ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಕೇಳ್ದೆ. ಇದೀನಣ್ಣ, ನಿನ್ ಕಾಲ್ ಹಿಡ್ಕೊಂಡಿದೀನಿ ನೋಡೋಣ. ಸರಿ ಸರಿ, ಇಡ್ಕ. ಆಯ್ತಣ್ಣ. ನೀನು ಹಿಂಗೆ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ ನನ್ನ 5 ಲಕ್ಷ ಅದ್ರ ಬಡ್ಡಿ ಯಾರಪ್ಪ ಕೊಡ್ತಾರೆ? ಅಣ್ಣ, ಅಮ್ಮ ಕೊಡ್ತಾರೆ. ನನ್ನ ಸಾಲ ಅದ್ರ ಬಡ್ಡಿ ನಿಮ್ಮ ಅಮ್ಮ ಕೊಡ್ತಾರೆ. ಅಮ್ಮ ಅಣ್ಣ ಬೇಡ ಅಣ್ಣ, ಬೇಡ ಅಣ್ಣ, ನಿಮ್ಮ ಕಾಲು ಹಿಡಿತೀನಿ ಅಣ್ಣ. ನಮ್ಮ ಅಮ್ಮನಿಗೆ ಏನು ತೊಂದರೆ ಕೊಡಬೇಡಿ ಅಣ್ಣ. ಹೇಗಾದರೂ ಮಾಡಿ ನಿಮ್ಮ ಸಾಲ ನಾನು ತೀರಿಸ್ಬಿಡ್ತೀನಿ ಅಣ್ಣ. 6 ತಿಂಗಳಿಂದ ಕೆಲಸ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಿಲ್ಲ ಅಣ್ಣ. ಸಿಕ್ಕಿದ ತಕ್ಷಣ ಹೆಂಗಾದ್ರೂ ಮಾಡಿ ನಿಮ್ಮ ಸಾಲನ ನಾನು ತೀರಿಸ್ಬಿಡ್ತೀನಿ ಅಣ್ಣ. ಕೆಲಸ ಇಲ್ವಾ? ಇಲ್ಲಿ ನೋಡು, ಎಷ್ಟು ಜನ ಕೆಲಸ ಮಾಡ್ತಾವ್ರೆ. ನಿನಗೆ ಸಾಲನೇ ಕೊಟ್ಟಿದೀವಿ ಅಂದಮೇಲೆ ಕೆಲಸ ಕೊಡಲ್ವಾ? ಯು ಆರ್ ಅಪಾಯಿಂಟೆಡ್. ಕುರಿ ಬಂತೆನಾ? ಇನ್ನು ಬಂದಿಲ್ಲ ಅಣ್ಣ. ಏಯ್, ನಾನ್ ತಲೆ ಕೆಡೋವರೆಗೂ ಮಾತ್ರ ಬ್ಲ್ಯಾಕು. ತಲೆ ಕೆಟ್ರೆ ತಲೆ ಕೆಟ್ಟನು ಬ್ಲ್ಯಾಕೆ. ಯಾರು ಇವನ್ ಕೆಲ್ಸಕ್ಕೆ ಸೇರ್ತಿದ್ ಕ್ರ್ಯಾಕು? ನೀನೇ ಸೇರ್ಸ್ಕೊಂಡಿದ್ದು ಬ್ಲಾಕು. ಬಂತಣ್ಣ ಕುರಿ ಅಂತ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ ನಮಸ್ಕಾರ. ಕೊಡಲೆ. ನಮಸ್ಕಾರ. ತಗೋ ID ಕಾರ್ಡ್. ಅಣ್ಣ, ಇದರಲ್ಲಿ ಬ್ಯಾಂಕ್ ಅಂತ ಇದೆ. ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸತ್ತೆ. ನಾನು ಓದಿರೋದು ಎಂಜಿನಿಯರಿಂಗು. ನೀನ್ ಸಾಲ ತಗೊಂಡಿರೋದು ನಮ್ಮಂತ ಬ್ಯಾಂಕ್ ಡೀಲರ್ ಹತ್ರ. ಅರ್ಥ ಆಯ್ತಾ? ನಾವು ಹೇಳಿದ ಕೆಲಸ ನೀನ್ ಮಾಡಬೇಕು. ಏನು ಮಾಡ್ಬೇಕಣ್ಣ? ಏನಿಲ್ಲ. ಓ, ಏನಿಲ್ವಾ? ಆಯ್ತಣ್ಣ. ಏಯ್ ಬಾಯ್ಲೆ, ನಮ್ಗೆ ಚಮಕ. ಚಮಕು ನಿಮ್ಮ ಫಿಲ್ಮ್ ಅಲ್ವಲ್ಲ, ಅದು ಗೋಲ್ಡನ್ ಸ್ಟಾರ್ ತಾನೆ? ಏಯ್, ನಾವು ಹೇಳ್ದಂಗೆ ಕೇಳದ ಸರಿ ಇಲ್ಲ. ಎಲ್ಲ ಕಂಪ್ನಿಲಿ ಅಗ್ರಿಮೆಂಟ್ ಆಗ್ತಾರಲ್ಲ 5 ವರ್ಷ, ಹಂಗೆ ಅಗ್ರಿಮೆಂಟ್ ಹಾಕೊಂಡು ಜಡಿತೀವಿ. ಇಲ್ಲ, ಹೇಳಿ ಅಣ್ಣ, ಏನು ಮಾಡ್ಬೇಕಣ್ಣ? ನಾವೆಲ್ಲ ಸೇರಿ
ನಿನಗೆ ಹೆಂಗೆ ಟಾರ್ಚರ್ ಕೊಡ್ತಿದ್ವೋ ಅದೇ ರೀತಿ 6 ತಿಂಗಳಿಂದ ಯಾರ್ಯಾರು EMI ಕಟ್ಟಿಲ್ಲ, ನಮ್ಮ ಹತ್ರ ಬಡ್ಡಿಗೆ ದುಡ್ಡು ತೊಗೊಂಡು ಯಾರು ದುಡ್ಡು ಕೊಟ್ಟಿಲ್ಲ ಅವ್ರನ್ನೆಲ್ಲ ಹುಡುಕಿ ಹೋಗಿ ವಸೂಲಿ ಮಾಡ್ಕೊಬಾ. ಅಷ್ಟೇ ಕಲ್ಲ, ಬರ್ಲಾ? ವಸೂಲಿನ ಈಗ ಗೊತ್ತಾಯ್ತು ಸೂಸೈಡ್ ಮಾಡ್ಕೊಳಕ್ ಹೋದವನ್ನ ಯಾಕೆ ಕಾಪಾಡಿದ್ರು ಅಂತ. ಇನ್ ಮುಂದೆ ನನ್ನ ಚೆನ್ನಾಗಿ ರುಬ್ತಾರೆ. ಅರ್ಧ ಅವರ್ ರೀಚ್ ಆಗ್ಬಿಡ್ತೀನಿ. ಸೂರ್ಯ ಬಾ ಬಾ ಬಾ, ಆಮೇಲೆ ಮಾಡ್ತೀನಿ. ಹೇಳಪ್ಪ. ಅಣ್ಣ ನನಗೆ ಈ ವಸೂಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಣ್ಣ. ಹಾಂ. ಒಬ್ಬೊಬ್ಬರು ಒಂದೊಂದು ರೀಸನ್ ಹೇಳ್ತಾರೆ. ಓಹೋ, ನನ್ನ ಕೈಲಿ ಈ ಕೆಲಸ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಅಣ್ಣ. ವಸೂಲಿ ಮಾಡಕ್ ಆಗ್ತಾ ಇಲ್ಲ. ಹೌದಣ್ಣ. ಅದೇ ನಿನ್ ಪ್ರಾಬ್ಲಮ್. ಹ್ಞೂ ಅಣ್ಣ. ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಬಿಡೋಣ. ಆ ಥರನೂ ಒಂದು ಆಪ್ಷನ್ ಇದೆಯಾ ಅಣ್ಣ? ಇದೆ, ಅಫ್ಕೋರ್ಸ್ ಇದೆ. ಯಾಕೆ ಹೇಳು? ಯಾಕಣ್ಣ? ನೀನ್ ಸಾಲ ಮಾಡಿರೋದು ನಮ್ಮ ಹತ್ರ. ಅಣ್ಣ ನಿನಗೆ ಇದರ ಬಗ್ಗೆ ಬ್ಲಾಕ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಯ್ತಣ್ಣ. ಬ್ಲಾಕು ಡಿಪಾರ್ಟ್ಮೆಂಟ್ ಚೇಂಜ್ ಅಂತೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ. ಸರಿ. ಏಯ್, ಗಾಡಿ ತೆಗಿಯೋ. ಬಾಪ, ಡಿಪಾರ್ಟ್ಮೆಂಟ್ ಚೇಂಜು. ಹ್ಞೂ ಅಣ್ಣ. ಅಷ್ಟು ಬೇಗ ಪ್ರಮೋಷನಾ? ಪ್ರಮೋಷನ್ ಅಲ್ಲ ಅಣ್ಣ. ಲೋನ್ ರಿಕವರಿ ನಿನ್ ಪ್ರಾಬ್ಲಮ್ ಅಂತ ಹೇಳಿ 5 ರೆಕಮೆಂಡೇಶನ್ ಮಾಡಿಸಿ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿಸಿದ್ಯಾ? ಹಾಗಲ್ಲ ಅಣ್ಣ. ಸರಿ, ಲೋನ್ ರಿಕವರಿ ತಾನೇ ನಿನ್ ಪ್ರಾಬ್ಲಮ್ಮು. ಲೋನ್ ಕೊಡೋನೇ ನೀನಾಗ್ಬಿಡು. ಅದು ಹೇಗಣ್ಣ? ಅದು ನನಗೆ ಬರಲ್ಲ ಅಣ್ಣ. ಸಿಂಪಲ್. ನಾವು ಒಂದಷ್ಟು ಡಾಕ್ಯುಮೆಂಟ್ಸ್ ನೀನು ಕೊಡ್ತೀವಿ, ನೀನು ಮನೆ ಹುಡ್ಕೊಂಡು ಹೋಗ್ತೀಯ, ಅವ್ರಿಗೆ ಕಾಲ್ ಮಾಡ್ತೀಯ, ನಿನಗೆ ಬಿಟ್ಟಿದ್ದು. ಆದರೆ ಅವ್ರಿಗೆ ಲೋನ್ ಕೊಡಿಸ್ಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನು ಹೇಳ? ಏನಣ್ಣ? ನೀನು ಬ್ಯಾಂಕ್ಗೆ ಒಂದು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂದರೆ ಅವ್ರ ಹತ್ರ 2 ಕಾಪಿ ಕಲೆಕ್ಟ್ ಮಾಡಬೇಕು. ಅದೇ ರೀತಿ 3 ಚೆಕ್ ಸಬ್ಮಿಟ್ ಮಾಡಬೇಕು ಅಂದರೆ ನಾನು 6 ಚೆಕ್ ತಗೊಂಬರ್ಬೇಕಲ್ಲ ಅಣ್ಣ? ಕರೆಕ್ಟ್. ಅಷ್ಟೇ. ಇದು ಕರೆಕ್ಟ್ ಆಗಿದೆ ಅಣ್ಣ. ಇದು ಸಿಂಪಲ್ ಆಗಿದೆ. ತುಂಬಾ ಸಿಂಪಲ್. ಮಾಡ್ತೀನಿ. ಮಾಡು. ಮುಂದೈತು ಮಾರಿಯಪ್ಪ, ಮಾಡು. ಎಲ್ಲ ಕರೆಕ್ಟ್ ಆಗಿದೆ. ಚೆಕ್ಸ್ ಕೊಡಿ ಸರ್. ಹಾಂ, 3 ಚೆಕ್ ಇದೆ. ಸರ್, ಇನ್ನು 3 ಚೆಕ್ಸ್ ಬೇಕಾಗತ್ತೆ. ಇನ್ನೂ 3 ಚೆಕ್ಕ? ಎಲ್ಲ ಬ್ಯಾಂಕಲ್ಲಿ ಬರೀ 1 ಸೆಟ್ ಮಾತ್ರ ಡಾಕ್ಯುಮೆಂಟ್ ತಗೊಳ್ತಾರೆ, ನೀವು ಯಾಕೆ 2 ಸೆಟ್ ತೊಗೊಳ್ತಿದ್ದೀರಾ? ಹೌದು ಸರ್. ಒಂದು ಸೆಟ್ ಬಂದು ನಮ್ಮ ಮೇನ್ ಬ್ರಾಂಚಲ್ಲಿ ಸೇವ್ ಮಾಡ್ತೀವಿ, ಇನ್ನೊಂದು ಸೆಟ್ ಬಂದು ನಮ್ಮ ಸಬ್ ಬ್ರಾಂಚಲ್ಲಿ ಸೇವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು 6 ಕಾಪೀಸ್ ತಗೊಳ್ತೀವಿ. ಸಬ್ ಬ್ರಾಂಚ? ಮಧು, ಆ ಚೆಕ್ ಬುಕ್ ತಗೊಂಬ ಇಲ್ಲಿ. ಇನ್ನು 3 ಚೆಕ್. ಓಕೆ ಸರ್, ಎಲ್ಲ ಸರಿ ಇದೆ. ಇದರಲ್ಲಿ ಸೈನ್ ಮಾಡಿಬಿಡಿ. ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಬ್ಯಾಂಕಿಗೆ? ಮೋಸ್ಟ್ ಪ್ರಾಬಬ್ಲಿ ಬೈ ಮಂಡೇ ಅಷ್ಟಿಗೆ ನಿಮಗೆ ಬಂದು ಕ್ರೆಡಿಟ್ ಆಗಿಬಿಡುತ್ತೆ ಮೇಡಮ್. ಹಲೋ ಅಣ್ಣ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕುರಿ ನವೀನ್ ಅಂತ ಕಸ್ಟಮರ್ದು ಚೆಕ್ ಕೊಡ್ತೀನಿ ಅಂದಿತ್ತು, ವೆಯ್ಟ್ ಮಾಡ್ತಾ ಇದ್ದೀನಿ. ಮಗ ಪಾರೋ, ನಮ್ ಬ್ಲ್ಯಾಕ್ ಯಾವಾಗಿಂದಲೂ ಸಿಂಗಲ್ ಆಗೇ ಇರ್ತಾನೆ. ಮಿಂಗಲ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಬರೋಣ. ಲೋ, ಯಾರೇ ಹೇಳಿದ್ದು ಬ್ಲಾಕ್ಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ? ಬ್ಲಾಕ್ಗೂ ಒಂದು ಗರ್ಲ್ ಫ್ರೆಂಡ್ ಇದ್ಲು. ತೋರ್ಸು. ಬ್ರೇಕಪ್ ಅಣ್ಣ, ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅಣ್ಣ. ಫುಲ್ ಬ್ಲರ್ ಆಗಿದೆ. ನನಗೇನು ಗೊತ್ತಾ, ಯಾರು ಹೇಳಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಅಣ್ಣ, ನಾವು ಎಂತೆಂತೋ ಬ್ರೇಕಪ್ ಸ್ಟೋರಿಗಳನ್ನ ಕೇಳಿದೀವಿ. ಇದ್ಯಾವ್ದಣ್ಣ ಚಡ್ಡಿ ಬ್ರೇಕಪ್? ಅಣ್ಣ ಕುರಿ ಬಂತು, ಕಡಿತೀನಿ. ಅಣ್ಣ, ನವೀನ್ ಅಂತ ಕಸ್ಟಮರ್ದು ಚೆಕ್ ಮತ್ತು ಡಾಕ್ಯುಮೆಂಟ್ಸು. ಸ್ವಲ್ಪ ಕೆಳಗಡೆ ಬನ್ನಿ ಸರ್. ಹೀಗೆ ಹೇಳಿ ಸರ್. ಅಣ್ಣ, ಏನಿಲ್ಲ ಅಣ್ಣ, ನವೀನ್ ಅವ್ರದ್ದು ಚೆಕ್ ಮತ್ತು ಡಾಕ್ಯುಮೆಂಟ್ಸು, ಅದಕ್ಕೆ ಕೊಡಕ್ಕೆ ಬಂದೆ ಅಣ್ಣ. ಈಗ 8 ಮ್ಯಾಚ್ ಆಗ್ತಿದಿಲ್ಲ ಸರ್? ಆಯ್ತಣ್ಣ, ಮ್ಯಾಚ್ ಆಗ್ತಾಯಿದೆ. ಓಕೆ, ಬರಲಣ್ಣ. ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡಿಸ್ತೀನಿ. ಹೋಗು ಅಣ್ಣ. ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಕೊಡಿಸ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ. 2000 ಸಂಬಳ ಜಾಸ್ತಿ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಬರ್ತೀನಿ ಅಣ್ಣ. ಜಾಯ್. ಬ್ಲ್ಯಾಕ್ ಯಾಕೆ ಕಾಲ್ ಮಾಡ್ತಾವನಿ ಇವಾಗ?
ಅಣ್ಣ ಏನು ನಿನ್ ಕಸ್ಟಮರ್ ನವೀನ್ ಲೋನ್ ಅಮೌಂಟ್ ಕ್ರೆಡಿಟ್ ಆಗಿದ ತಕ್ಷಣ ವಿಡ್ರಾ ಮಾಡ್ಬಿಟ್ಟವನೆ. ಹೌದಾ, ಗೊತ್ತಿರಲಿಲ್ಲ ಅಣ್ಣ. ಹೇಳಿದ್ದೆ ತಾನೆ ನಿನ್ಗೆ, ಲೋನ್ ಅಮೌಂಟ್ ಕ್ರೆಡಿಟ್ ಆಗಿ 6 ಅವರ್ ಆಗೋವರೆಗೂ ವಿಡ್ರಾ ಮಾಡಬಾರ್ದು ಅಂತ. ಹೇಳಿಲ್ವಾ ನೀನ್ ಅವ್ರಿಗೆ? ಹೇಳ್ದೆ ಅಣ್ಣ ಅವನಿಗೆ, ಆದರೆ ಹೇಗೈತೆ ಅಂತ ಗೊತ್ತಿಲ್ಲ. ಈ ತರ ಸಿಲ್ಲಿ ರೀಸನ್ ಕೊಡೋದು ಮೊದ್ಲು ನಿಲ್ಸು. ಹೌದು ಅಣ್ಣ, ಅವರ ಲೋನ್ ಅಮೌಂಟ್ ಅವ್ರು ವಿತ್ಡ್ರಾ ಮಾಡ್ತಾರೆ, ಏನು ಪ್ರಾಬ್ಲಮ್ ಅಣ್ಣ? ಶಿಸ ನೀನ್ ಕೊಡ್ಸಿದ್ ಲೋನ್ ಅಮೌಂಟ್ ಎಲ್ಲ ಅವ್ರ ಅಕೌಂಟ್ ಅಲ್ಲೇ ಇದೆ ಅನ್ಕೊಂಡಿದ್ಯಾ? ಅಯ್ಯೋ ಮುಟ್ಟಾಳ, ಈಗೋಗಿ ನವೀನು ಇಷ್ಟು ಬೇಗ ಅಮೌಂಟ್ ಯಾಕೆ ವಿಡ್ರಾ ಮಾಡಿದಾನೆ ಅಂತ ತಿಳ್ಕೊಬಾ. ಸರಿ ಅಣ್ಣ. ಓಕೆ ಮೇಡಮ್, ಶೋರ್. ಹಾಯ್ ಸರ್. ಹಾಯ್ ಸರ್. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸರ್. ಏನಿಲ್ಲ ಸರ್, ಒಂದೇ ಒಂದು ಸೈನ್ ಮಿಸ್ ಆಗಿದೆ, ಅದಕ್ಕೋಸ್ಕರನೇ ಬಂದೆ. ಸೈನ್ ಮಿಸ್ ಹೌದು ಆಗಿದೆಯಾ? ಹೌದಾ, ಓಕೆ ಸರ್. ಬನ್ನಿ ಸರ್. ಕೂತ್ಕೊಳ್ಳಿ. ಸರ್, ಕ್ಯಾಶ್ ವಿತ್ಡ್ರಾ ಮಾಡಿದ್ರಾ? ಅಯ್ಯೋ, ಈಗ ತಾನೇ ವಿಡ್ರಾ ಮಾಡ್ಕೊಂಡು ಅಲ್ಲಿಂದನೇ ಬರ್ತಾ ಇದ್ದೀನಿ. ಒಂದು ನಿಮಿಷ. ಹಾ, ಸೈನ್ ಮಾಡಬೇಕು ಅಂದ್ರಲ್ಲ? ಹಾಂ ಎಸ್ ಸರ್, ಇಲ್ಲಿ ಸೈನ್ ಮಾಡಿಬಿಡಿ ಸರ್. ಸರ್, ಮೇಡಮ್ ಮಗು ಎಲ್ಲೋಗಿದ್ದಾರೆ ಸರ್? ಹಾ, ಅವರು ಊರಿಗೆ ಹೋಗಿದ್ದಾರೆ. ಇವತ್ತು ನೈಟ್ ಬರ್ತಾರೆ. 9 ಗಂಟೆಗೆ ಹೋಗಿ ಕರ್ಕೊ ಬರ್ಬೇಕು. ಹೌದಾ, ಓಕೆ ಸರ್. ಕ್ಯಾಶು ಮನೆಯಲ್ಲಿದೆ. ರಾತ್ರಿ 9 ಗಂಟೆಗೆ ಆಚೆ ಹೋಗ್ತಾರೆ. ತಗೋ, ಆ ಮನೆ ಡೂಪ್ಲಿಕೇಟ್ ಕೀ ಮತ್ತೆ ವಾರ್ಡ್ರೋಬ್ ಡೂಪ್ಲಿಕೇಟ್ ಕೀ. ಹೋಗಿ ಕಳ್ತನ ಮಾಡ್ಕೊಂಬ. ಅಣ್ಣ, ನಾವೇ ಲೋನ್ ಕೊಡಿಸ್ಬಿಟ್ಟು ನಾವೇ ಕಳ್ತನ ಮಾಡೋದು ತಪ್ಪಲ್ವಾ ಅಣ್ಣ? ತಪ್ಪೇ. ಇಂಥ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಉದ್ಧಾರ ಆಗೋದು ಹೇಗೋ? ಅಣ್ಣ ಬೇಡ. ನಾವು ಹೊರಗಡೆಯಿಂದ ಮಾತ್ರ ವೈಟ್, ಒಳಗಡೆಯಿಂದ ಬ್ಲ್ಯಾಕ್. ಅಣ್ಣ, ನಾನು ಈ ಕಳ್ತನ ಎಲ್ಲ ಮಾಡಲ್ಲ ಅಣ್ಣ. ನಾನು ಈ ಥರ ತಪ್ಪು ಯಾವತ್ತೂ ಮಾಡಿಲ್ಲ. ನನ್ನ ಕೈಲಿ ಆಗಲ್ಲ ಅಣ್ಣ. ಹೌದಾ? ನಾನು ನಿನ್ಗೆ ಎಷ್ಟು ಕೊಟ್ಟಿದ್ದೀನಿ? 5 ಲಕ್ಷ. ನೀನು ಅವ್ರ ಲೋನ್ ಎಷ್ಟು ಕೊಡ್ಸಿದ್ಯಾ? 10 ಲಕ್ಷ. 15 ಲಕ್ಷ ನಮಗೆ ಕೊಟ್ಬಿಟ್ಟು ನೀನು ಕಳ್ತನ ಮಾಡಬೇಡ. 15 ಲಕ್ಷ ಅಮ್ಮ ಕೊಡ್ತಾರೆ. ಅಮ್ಮ ಕೊಡ್ತಾರೆ. ಮಾಡ್ತೀನಿ ಮಾಡ್ತೀನಿ. ಮಾಡ್ತಿರೋದೇ ಕಚಡ ಕೆಲಸ. ಈ ಕೆಲಸಕ್ಕೆ ID ಕಾರ್ಡ್ ಬೇಕು. ಬಂದ್ರೆ ಪಾರ್ಟಿ. ನಮಸ್ತೆ ಅಣ್ಣ. ಏನಾಯ್ತು? ಕತ್ಕೊಂಬಂದಣ್ಣ. ಕತ್ಕೊಂಬಂದ? ಹ್ಞೂ ಅಣ್ಣ. ಥ್ಯಾಂಕ್ ಯು. ಆಯ್ತಾ, ತಿರುಗಿ ನೋಡ್ದೆ, ಹೋಗು.
ಕೂತ್ಕೊಳ್ಳಿ ಪರವಾಗಿಲ್ಲ. ನೀವಲ್ಲೇ ಇರಿ. ಇವನಾ ಮೇಡಮ್, ಇವನೇ ನಮ್ಗೆ ಲೋನ್ ಮಾಡಿಕೊಡ್ಸಿದ್ದು. ಡೋಂಟ್ ವರಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಹಲೋ ಮೇಡಮ್. ವೈ, ನಿಂದೊಂದು ತುಂಡು ಇಲ್ಲಿ ಬಿದ್ದಿದೆ. ನಂದ? ಹಲ್ವೋ, ಕಳ್ತನ ಮಾಡಕ್ ಬಂದ ಜಾಗದಲ್ಲಿ ವಿಸಿಟಿಂಗ್ ಕಾರ್ಡ್ ಥರ ID ಕಾರ್ಡ್ ಬಿಟ್ಟಿದ್ದಾನೆ. ನೀನು ನೋಡ್ಕೋತೀಯೋ ಅಲ್ಲ ನಾನು ನೋಡ್ಲಾ? ನಾವು ನೋಡ್ಕೋತೀವಿ. ಆ ಸೂರ್ಯನ ಮುಗಿಸ್ಬಿಡು, ಇಲ್ಲ ಅಂದರೆ ನಾವು ಮುಳುಗೋಗ್ತೀವಿ. ಆಯ್ತಣ್ಣ. ಶೂಟ್ ಮಾಡಿದೆ ಅನ್ಕೊಂಡ ನಿನ್ನ ಇಷ್ಟು ಬೇಗ ಸಾಯಿಸ್ಬಿಡ್ತೀನಾ? ಹ್ಯಾಂಡ್ಸ್ ಅಪ್. ಹ್ಯಾಂಡ್ಸಪ್ ನನ್ನ ಹ್ಯಾಂಡ್ಸಪ್ ನನ್ನ. ಏಯ್, ಓ ಕಿಲ್ ಲೇಡಿ. ಏನು ಮೇಡಮ್, ಹೇಳಕ್ಕೂ ಮುಂಚೆನೇ ಬಂದ್ಬಿಟ್ಟಿದ್ದೀರಾ? ಈಗ ಹೋಗಿ 5 ನಿಮಿಷ ಬಿಟ್ಟು ಹೇಳ್ತೀವಿ, ಬಂದ್ಬಿಡಿ. ಮೇಡಮ್, ನಮ್ಮಣ್ಣ ವೈಟ್ ವಿಷಯ ಗೊತ್ತಾದ್ರೆ ಅಷ್ಟೇ. ಯಾರು ಇವನಾ? ವೈಟ್ ವಾಶ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನೋಡು. ಅಣ್ಣ, ನಿನ್ನಿಂಗ್ ನೋಡೋಕ್ಕಾಗ್ತಿಲ್ಲ ಅಣ್ಣ. ಲೋ, ದಿನ ಮನೇಲಿ ಹಿಂಗೆ ತಾನೇ ನೋಡ್ತೀಯ? ಅದು ಇಂಡೋರು, ಇದು ಔಟ್ಡೋರು, ಸೇಮ್ ಸೇಮ್. ಶೇಮ್ ಶೇಮ್. ಇವನ್ ಚಾಪ್ಟರ್ ಮುಗಿಸಿದ್ದೀನಿ, ಈಗ ನಿನ್ನ ಚಾಪ್ಟರ್ ಮುಗಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡು ಮರಿ. ಸೂರ್ಯ, ನಾನು ಬರಕ್ಕೊಂದು 5 ನಿಮಿಷ ಲೇಟ್ ಆಗಿದ್ರು ನೀನು ಲೇಟ್ ಸೂರ್ಯ ಆಗ್ತಿದ್ದೆ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ನನ್ಗಲ್ಲ, ನಿನ್ನ ತಾಯಿಗೆ ಹೇಳು. ನನ್ನ ಮಗನ ಕಾಪಾಡಿ ಅಂತ ನನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು. ನನ್ನ ಮಗ ಅಂಥವನಲ್ಲಮ್ಮ, ದಯವಿಟ್ಟು ಅವನನ್ನು ಕಾಪಾಡಿ. ಆ ತಾಯಿ ಪ್ರೀತಿಗೆ ನಾನು ಸೋತೋದೆ. ಅಮ್ಮ ಅಮ್ಮ ಅಮ್ಮ. ಮಗ, ಯಾಕೋ ಹಿಂಗೆ ಮಾಡಿಕೊಂಡೆ? ನೀನು ಸಾಲದಲ್ಲಿ ಸಿಕ್ಕಾಕೊಂಡಿದೀಯ ಅಂತ ಒಂದು ಮಾತು ಹೇಳಿದ್ರೆ ನಾನು ಕೆಲ್ಸಕ್ಕೆ ಹೋಗಿ ನಿನ್ನ ಸಾಲ ತೀರಿಸ್ತಿದ್ನಲ್ಲೋ. ಅದಕ್ಕೆ ಹೇಳಿಲ್ಲ ಅಮ್ಮ. ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರೇ ಹಾಗೆ, ಹೊರಗಡೆ ಹೇಳ್ಕೊಳಕ್ಕೂ ಆಗ್ದಿರೆ ಒಳಗಡೆ ಇಟ್ಕೊಳ್ಳೋಕ್ಕೂ ಆಗ್ದಿರೆ ಇಂಥ ಸಾಲ ಕೊಡೋರ ಕೈಗೆ ಸಿಕ್ಕಾಕೊಳ್ತೀವಿ. ಸಾರಿ ಅಮ್ಮ, ಸಾರಿ ಅಮ್ಮ, ಸಾರಿ ಅಮ್ಮ. ಸರಿ ಮಗ, ಇನ್ಮೇಲೆ ತಪ್ಪು ಅಂತ ಗೊತ್ತಾದ್ರೆ ಆ ತಪ್ಪು ಮಾಡಕ್ ಹೋಗ್ಬೇಡ. ನೋಡ್ರು, ಇದು ತಾಯಿ ಪ್ರೀತಿ ಅಂದ್ರೆ. ನಿಮ್ಮ ಹತ್ರ ದುಡ್ಡಿದೆ ಅಂತ ಮಿಡ್ಲ್ ಕ್ಲಾಸ್ ಜನರನ್ನ ಟಾರ್ಗೆಟ್ ಮಾಡಿ ಬಲಿಪಶು ಮಾಡ್ತಿದ್ದೀರಲ್ಲ, ನಿಮ್ಮಂಥವ್ರ ಹತ್ರ ಎಲ್ಲ ಹೋಗಿ ಪ್ರೀತಿ ಬಗ್ಗೆ ಹೇಳ್ತಿದ್ದೀನಲ್ಲ, ಅದು ತಾಯಿ ಪ್ರೀತಿ ಬಗ್ಗೆ. ಎಲ್ಲ ಅರ್ಥ ಆಗುತ್ತೆ. ನಮಗೂ ಅರ್ಥ ಆಗುತ್ತೆ ಮೇಡಮ್. ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗ್ರೆ ನಮ್ಮ ತಾಯಿ ಹೋಗ್ಬಿಟ್ರೆ ಗುರುವೆ? ಇಲ್ಲ, ಓಡೋದು. ಓ, ಸೋ ಸ್ಯಾಡ್. ನಾನು ಅವನು ಅನಾಥರಾಗ್ಬಿಟ್ವಿ. ಅವನ್ನ ಸಾಕೋ ಜವಾಬ್ದಾರಿ ನನ್ನ ಮೇಲೆ ಇತ್ತು. ನಾನು ತಪ್ಪದಾರಿ ಹಿಡಿದೆ ಅಂತ ಅವನು ನನ್ನನ್ನು ಫಾಲೋ ಮಾಡ್ದ. ಅಣ್ಣ, ನಾನು ನಿನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಬರೀ ಫೇಸ್ಬುಕ್ ಅಷ್ಟೇ. ನೀನು ಸುಮ್ಮನೆ ಇರಪ್ಪ. ನಿಮ್ಮಿಬ್ಬರಿಗೂ ಬದಲಾಗೋಕ್ಕೆ ಒಂದು ಅವಕಾಶ ಕೊಡ್ತೀನಿ. ಬದಲಾಗಿ, ಇಲ್ಲ ಇಬ್ರು ಕಂಬಿ ಎನಿಸ್ಬೇಕಾಗುತ್ತೆ.
ಬದಲಾಗ್ತೀನಿ ಮೇಡಮ್. ನನಗೂ ಪ್ರೀತಿ ಬಗ್ಗೆ ಗೊತ್ತು. ಯಾರಣ್ಣ ಅದು ಪ್ರೀತಿ? ನನ್ನ ಪ್ರೀತಿ ಭೂಮಿ ತಾಯಿ. ಇನ್ಮೇಲೆ ನಾನೊಬ್ಬ ರೈತ. ಇನ್ಮೇಲೆ ನೀನು ಎಡಿಟರ್ ಅಣ್ಣ ಕ್ಲೈಮ್ಯಾಕ್ಸ್ ಅಲ್ಲೂ ಬಿಡಲ್ಲ ಅಂತೀಯಲ್ಲಣ್ಣ. ಬಾಯ್ಲೆ. ಆಯ್ತಣ್ಣ. ಮೇಡಮ್, ನನಗೂ ತಾಯಿ ಬೆಲೆ ಗೊತ್ತು. ಯಾಕಂದರೆ ನನ್ನ ತಾಯಿ ನನ್ನ ಕಣ್ಮುಂದೆನೇ ಇದ್ದಾರೆ. ಇನ್ನು ಹುಡುಗಿ ಪ್ರೀತಿ ಇಷ್ಟು ದಿವಸ ಗೊತ್ತಾಗಿಲ್ಲ, ಈಗ ಗೊತ್ತಾಯ್ತು. ಸಿಕ್ತು. ಇನ್ಮೇಲೆ ನನ್ನ ಪ್ರೀತಿ ನನ್ನ ಬೇಬಿಗೋಸ್ಕರ. ತೋರ್ಸು. ಅಯ್ಯೋ, ಏನಾಯ್ತು ಬೇಬಿ? ಹಾಕಿದ್ನಲ್ಲ. ನಾನೇನ್ ಹೇಳ್ದೆ, ನೀನೇನ್ ಮಾಡ್ದೆ? ಬೇಬಿ, ಏನ್ ಬೇಬಿ? ಫೆಬ್ಫುಟಿಂಗ್ಗೆ ರೆಡ್ ಶರ್ಟ್ ಹಾಕೋತಿಯಾ? ಆಗಲ್ಲ ಬೇಬಿ, ನಾನು ಬ್ಲ್ಯಾಕ್ ಕಲರ್ ಬಿಟ್ರೆ ಬೇರೆ ಯಾವುದು ಹಾಕಲ್ಲ. ನನಗೆ ಗೊತ್ತು ನೀನು ಹಿಂಗೆ ಹೇಳ್ತೀಯ ಅಂತ, ಅದಕ್ಕೆ ನಾನು ನಿನಗೋಸ್ಕರ ಏನೊಂದು ತಂದಿದ್ದೀನಿ. ಇದನ್ನಾದ್ರೂ ಫೆಬ್ಫುಟಿಂಗ್ಗೆ ಹಾಕು ಪ್ಲೀಸ್. ಏನ್ ಬೇಬಿ ಅದು? ರೆಡ್ ಶರ್ಟ್? ಸಾರಿ ಬೇಬಿ, ನನಗೆ ರೆಡ್ ಎಲ್ಲ ಹಾಕಕ್ಕಾಗಲ್ಲ. ನಾನೇನು ಹಾಕಿದ್ರು ಬ್ಲ್ಯಾಕ್. ಬ್ರೇಕಪ್. ಏನಮ್ಮ ಈ ವರ್ಷ ಆದ್ರೂ ಮದುವೆ ಆಗ್ತೀಯಾ? ಅಂದ್ರೆ ಬೇರೆ ಹುಡುಗನ ಹುಡುಕ್ಲಾ? ಆಯ್ತಪ್ಪ, ನೋಡೋಣ. ಯಾಕೆ ಮೇಡಮ್ ಒಂಥರ ಟೆನ್ಷನ್ ಆಗಿ ಕಾಣಿಸ್ತಾ ಇದ್ದೀರಾ? ಫ್ಯಾಮಿಲಿ ಪ್ರೆಷರ್ ಸೂರ್ಯ. ಓ, ಬಿಡಿ. ಮತ್ತೆ ನಿಮ್ಮ ಅಂಡರ್ ಕವರ್ ಆಪರೇಷನ್ ಹೆಂಗ್ ನಡೀತಿದೆ? ಇಟ್ಸ್ ಗೋಯಿಂಗ್ ಗುಡ್ ಮೇಡಮ್. ಯಾ, ಐ ಫೌಂಡ್ ಆನ್ ಎವಿಡೆನ್ಸ್ ಮೇಡಮ್. ಹಿಯರ್ ಇಟ್ ಈಸ್. ಸೂರ್ಯ, ನಿನ್ನಿಂದ ನನಗೊಂದು ಫೇವರ್ ಆಗಬೇಕು. ಎಸ್ ಮ್ಯಾಮ್. ಗೊತ್ತಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ಯಾಂಗು. ಯಾ, ಅಲ್ಲಿ ನೀನು ಜಾಯ್ನ್ ಆಗಬೇಕು. ಶ್ಯೂರ್ ಮೇಡಮ್, ಖಂಡಿತ. ಬಟ್ ವೈ? ಗೊತ್ತಾಗುತ್ತೆ, ಬಟ್ ದಿಸ್ ಇಸ್ ಅನ್ಅಫಿಷಿಯಲ್. ಓಕೆ ಮೇಡಮ್. ಈ ಒಂದು ಕೆಲಸಕ್ಕೆ ನನ್ನ ದಯವಿಟ್ಟು ಸಹಾಯ ಮಾಡಿ ಮ್ಯಾಮ್. ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ. ನನ್ನಿಂದ ಇಬ್ರು ಜೀವನ ಬದಲಾಗತ್ತೆ ಅಂದ್ರೆ ಖಂಡಿತ ಸಹಾಯ ಮಾಡ್ತೀನಮ್ಮ. ಹೋಗ್ಲಿ ಪಾಪ, ಇಷ್ಟೊಂದು ಬೇಡ್ಕೋತಿದ್ಯಾ ಅಂತ ಒಪ್ಕೋತೀನಿ.